ಕೆಲವರಿಗೆ ದೇವರ ಮಾತು ಅವ್ರಿಗೆ ಗೊತ್ತಿಲ್ಲ, ಏನ್ ಮಾಡ್ತಾರೆ, ದೇವರ ಮಾತನ್ನು ತೆಗೆದು ಬೇರೆ ಬೇರೆ ಮಾತುಗಳು ಸೇರಿಸ್ತಾರೆ ದೇವರ ವಾಕ್ಯದಲ್ಲಿ. ಅದೇ ದೇವರ ವಾಕ್ಯ ಅಂತದೆ, ಆತನ ಮಾತಿಗೆ ಯಾವುದು ಮಾತುಗಳು ಸೇರಿಸಬಾರದು. ಹಾಲೆಲೂಯಾ. ದೇವರ ಮಾತುದಲ್ಲಿ ಯಾವುದು ಮಾತುಗಳು ನಾವು ಸೇರಿಸಬಾರದು ಇವತ್ತು ದಿನದಲ್ಲಿ. ಸುಳ್ಳುಗಾರರಿಗೆ ಎಂದಿಗೂ ನಾವು ನಂಬಾರ್ದು. ಹಾಲೆಲೂಯಾ. ಆತನ ಮಾತಿಗೆ ಯಾವುದು ಮಾತುಗಳು ನಾವು ಸೇರಿಸಬಾರದು, ಆತನ ಮಾತಿನಲ್ಲಿ ಯಾವುದು ಮಾತುಗಳು ನಾವು ತೆಗಿಬಾರದು. ಈ ದೇವರ ವಾಕ್ಯದಲ್ಲಿ ಏನು ಬರೆಯಲ್ಪಟ್ಟಿದೆ ಅದನ್ನು ನಾವು ನುಡಿಬೇಕು. ಹಾಲೆಲೂಯಾ. ಇದರಲ್ಲಿ ಹಾಕಬಾರದು ಬಿ, ಇದರಲ್ಲಿ ತೆಗೆಯಬಾರದು ಬಿ. ಇದರಿಂದ ನಾವು ಸತ್ಯಾಗಿ ನಡಿಬೇಕು, ಇದರಿಂದಲೇ ಸತ್ಯಾಗಿ ನಾವು ಜೀವಿಸಬೇಕು. ಅದೇ ದೇವರ ವಾಕ್ಯ ಹೇಳ್ತದೆ ಪ್ರಿಯರೇ. ಇವತ್ತು ದಿನದಲ್ಲಿ ಯಾವಾಗಲೂ ನಾವು ದೇವರ ವಾಕ್ಯನ ಬಾಜಿಗೆ ನಿಟ್ಟು ನಾವು ಬೇರೆ ಪಟ್ಟಣದಲ್ಲಿ ನಾವು ಹೋಗ್ತೇವೆ. ಇವತ್ತು ದಿನದಲ್ಲಿ ಬೇರೆಯವನ್ನ ಮನುಷ್ಯರಿಗೆ ನಾವು ನಂಬುತ್ತೇವೆ. ಇವತ್ತು ದಿನದಲ್ಲಿ ಬೇರೆಯವನ್ನ ಮೋಸಗಾರನ ಮನುಷ್ಯರಿಗೆ ನಾವು ನಂಬುತ್ತೇವೆ. ಇವತ್ತು ದಿನದಲ್ಲಿ ಈ ಸತ್ಯ ವೇದಗೆ ಯಾರು ನಂಬ್ತಲ್ಲ ಪ್ರಿಯರೇ. ಇವತ್ತಿನ ದಿನದಲ್ಲಿ ಈ ಸತ್ಯ ವೇದಗೆ ಹೇಳಂತ ವ್ಯಕ್ತಿಗಳಿಗೆ ಅವ್ರಿಗೆ ಕೂಡ ಇವತ್ತಿನ ದಿನದಲ್ಲಿ ಯಾರು ನಂಬ್ತಾ ಇಲ್ಲ. ಹಾಲೆಲೂಯಾ. ಹಾಲೆಲೂಯಾ. ಯಾರನ್ನು ಮೌನಾಗಿ ಮಾತಾಡ್ತಾರೋ, ಯಾರನ್ನು ಅವ್ರ ಹೊಟ್ಟೆಗಿನ ಹಳ್ಳ ಕರಗಂತ ಮಾತಾಡ್ತಾನೋ ಅವರಿಗೆ ಗೊತ್ತ ನಮ್ಮಂತ ವ್ಯಕ್ತಿ ಆಗಿದ್ದಾರೆ. ಹಾಲೆಲೂಯಾ. ಯಾರನ್ನು ಸತ್ಯವಾಗಿ ಹೇಳ್ತಾನೋ, ದೇವರನ್ಸಾರಿ ನಡೆಯಂತ ವ್ಯಕ್ತಿ ಆಗಿರ್ತಾನೋ ಆ ಮಾತಿಗೆ ಗೊತ್ತಿರೋ ಯಾರು ಬೆಲೆ ಕೊಡುವಂತ ಯಾರಿಲ್ಲ ಪ್ರಿಯರೇ. ಗೊತ್ತಿನ ದಿನದಲ್ಲಿ ಎಲ್ಲಿ ಸುಳ್ಳು ನಡೀತದೋ ಅವರಿಗೆ ಗೊತ್ತಿನ ದಿನದಲ್ಲಿ ಬಹಳ ಬೆಲೆ ಇದೆ. ಗೊತ್ತು, ಚಂದ ಆಲೋಚನೆ ಮಾಡ್ಕೊರಮ್ಮ. ಆ ಸುಳ್ಳು ಮಾತುಗಳು ಅದು ಎಂದಿಗೂ ಕಡೆಗೆ ಹೋಗಲ್ಲ. ಆ ಸುಳ್ಳು ಮಾತು ಎಂದಿಗೂ ಅದು ಕಡೆಗೆ ಮುಟ್ಟಿಸಲ್ಲ. ದೇವರ ಪ್ರೀತಿ ನಮ್ಮ ಕಡಿ ತನಕ ಇರುವಂತ ನಮ್ಮ ಪ್ರೀತಿ, ಈ ಮನುಷ್ಯರ ಪ್ರೀತಿ ಎಲ್ಲಿವರೆಗೂ ತನಕ ಇರ್ತದೆ ವಿಚಾರ ಮಾಡ್ಕೊರಿ. ಹಾಲೆಲೂಯಾ. ಎಲ್ಲಿ ತನಕ ಇರ್ತದ್ರಿ ಮನುಷ್ಯರ ಪ್ರೀತಿ ಹೇಳ್ರಿ? ಖಾಲಿ ಮನಿ ಬಾಗಿಲು ತನಕ ದೇವರ ಪ್ರೀತಿ. ಹಾಲೆಲೂಯಾ. ಈ ಮನುಷ್ಯರ ಪ್ರೀತಿ ನಮಗೆ ಬೇಕಾಗಿದ್ದಿಲ್ಲ, ದೇವರ ಪ್ರೀತಿ ಬೇಕು ನಮ್ಮ ಜೀವಿತದಲ್ಲಿ. ಆವಾಗಲೇ ಇದರಲ್ಲಿ ಯಾವುದು ತೆಗಿಬಾರ್ದು, ಯಾವುದು ಸೇರಿಸಬಾರದು. ಇದರ ಹಾಗೆ ನಾವು